ಎತ್ತ ಸಾಗಿದೆ ರಾಜ್ಯ ಸಾರಿಗೆ ಮೆಗಾಫೈಟ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ, ಸಾಕಷ್ಟು ಪ್ರಶ್ನೆಗಳಿಗೆ ಸಚಿವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ನಿಮ್ಮಗಳ ಸರದಿನೇನೆ ನೀವೆಲ್ಲರೂ ಕೂಡ ಪ್ರಶ್ನೆಗಳನ್ನು ಕೇಳಿ, ಆ ಪ್ರಶ್ನೆಗಳು ಯಾರಿಗೆ ಬಂದಿದೆ ಆ ಪ್ರಶ್ನೆಗಳನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸಂಬಂಧಪಟ್ಟಂತವ್ರು ಉತ್ತರ ಕೊಡ್ತಾರೆ. ನೆಕ್ಸ್ಟ್ ಪ್ರಶ್ನೆ ಯಾರು? ಕಮಾನ್. ನರ್ಮ್ ಯೋಜನೆಯಿಂದ ಬೆಂಗಳೂರು ನಗರಕ್ಕೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಟ್ ಅದು ಯಾವುದೂ ಸರಿಯಾಗಿ ಉಪಯೋಗಕ್ಕಾಗ್ತಾ ಇಲ್ಲ. ಮತ್ತು ಕರ್ನಾಟಕದಲ್ಲಿ ಸುಮಾರು 95% ಜನ ಬಸ್ ಅವಲಂಬಿತರಾಗಿದ್ದಾರೆ. ಯಾವುದೇ ಪ್ರಯಾಣಿಕರಿಗೆ ಆ ಒಂದು ಸೌಲಭ್ಯ ಸಿಗ್ತಾ ಇಲ್ಲ. ಹಾಗೆ KSRTCಯಲ್ಲಿ ಸಾಕಷ್ಟು ಸೋರಿಕೆ ಉಂಟಾಗ್ತಿದೆ. ಅದನ್ನು ಮಾನ್ಯ ಮಂತ್ರಿಗಳು ಅದರ ಬಗ್ಗೆ ಸಾಕಷ್ಟು ಗಮನಿಸಿ ಇನ್ನಷ್ಟು ಸೌಲಭ್ಯ ಜನಗಳು ಕೊಡಬಹುದು. ನೆಕ್ಸ್ಟ್ ಪ್ರಶ್ನೆ ಯಾರು ಸರ್? ನಂದೊಂದು ಮನವಿ ಏನಂದರೆ ಸಚಿವರಲ್ಲಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ಥರ ಎಲ್ಲ ರೂಟಲ್ಲಿ ನೋಡ್ರಿ, ಎಲ್ಲ ಮಹಿಳೆಯರಾಗಲಿ ಕಾಲೇಜ್ ಹುಡುಗರಾಗಲಿ ಎಲ್ಲ ಫುಲ್ಲು ಬಸ್ ಅದು ನಿಂತ್ಕೊಂಡು ಫುಟ್ಬಾರ್ಡಲ್ಲಿ ಜೋತಾಡ್ಕೊಂಡು ಹೋಗ್ತಾರೆ. ಆಮೇಲೆ 4 ಗಂಟೆಯಿಂದ 6 ಗಂಟೆ ತನಕ ನೋಡ್ರಿ ಸೇಮ್ ಪರಿಸ್ಥಿತಿ. ಆ ವೇಳೆಯಲ್ಲಿ ಇನ್ನೂ ಒಂದು 4 ಬಸ್ ಆ ರೂಟ್ಗೆ ಹೆಚ್ಚಿಗೆ ಹಾಕಿ ಮಧ್ಯಾಹ್ನ ಕಡಿಮೆ ಮಾಡಿ. ನೆಕ್ಸ್ಟ್ ಸರ್ ನಮಸ್ಕಾರ. ಸೀನಿಯರ್ ಸಿಟಿಸನ್ಗೆಲ್ಲ ಕೊಡ್ತಾರೆ 60 ವರ್ಷದಿಂದ ಟ್ರೈನು ಆಮೇಲೆ ಮೆಡಿಕಲ್ ಶಾಪಲ್ಲೆಲ್ಲ ರಿಯಾಯಿತಿ ಇದೆ. ಬಸ್ಸಲ್ಲಿ ಮಾತ್ರ ಯಾಕೆ ಸರ್ 65% ವರ್ಷಕ್ಕೆ ಇದು ಮಾಡಿದ್ದೀರಾ, ನಿಯಮಿತ ಮಾಡಿದ್ದೀರಾ? ಸೀನಿಯರ್ ಸಿಟಿಸನ್ನು ಇದು ತಾನೆ. ನೆಕ್ಸ್ಟ್ ಸಂಸ್ಥೆಯಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಉನ್ನತ ಮಟ್ಟದಲ್ಲಿ ನಾವು ಬಳಸ್ಕೊಂಡಿರೋ ಒಂದು ಸಂಸ್ಥೆ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅನ್ನೋದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಈ ಒಂದು ಸಾಮಾಜಿಕ ಕಳಕಳಿ ಹಾಗೂ ಪರಿಸರ ಕಳಕಳಿ ಉಳ್ಳ ಒಂದೇ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಒಂದೇ ಒಂದು ಸಂಸ್ಥೆ ಅಂದರೆ ಅದು ನಮ್ಮ ಸಾರಿಗೆ ಸಂಸ್ಥೆ ಅಂತ ಹೇಳೋಕ್ಕೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸಚಿವರು ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಾರಿಗೆಯನ್ನು ಮುಂದುವರಿದ ನಿಟ್ಟಿನಲ್ಲಿ ಇನ್ನು ಕಳೆದ 1 ವರ್ಷಗಳಲ್ಲಿ ಉತ್ತಮ ಸೇವೆಯನ್ನು ಮಾಡ್ತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನೆಕ್ಸ್ಟ್ ನಿಮಗೆ ನೆನಪಿರ್ಬೋದು, 1 ವರ್ಷದ ಮುಂಚೆ ನೀವು ಬಸ್ ಪಾಸನ್ನು ಜಾಸ್ತಿ ಮಾಡಿದಾಗ ವಿದ್ಯಾರ್ಥಿ ಪರಿಷತ್ ಬೆಂಗಳೂರಲ್ಲಿ ಬೃಹತ್ ಆಂದೋಲನ ಮಾಡಿ ಸುಮಾರು 200 ರೂಪಾಯಿ ಎಲ್ಲರಿಗೂ ವಾಪಸ್ಸನ್ನು ಕೊಟ್ಟರೆ ಅಭಿನಂದನೆಗಳು. ಆ ಸಂದರ್ಭದಲ್ಲಿ ತಾವು ಒಂದು ಮಾತು ಕೊಟ್ಟಿದ್ರಿ, 3 ವರ್ಷ ನಾನು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ ಬಸ್ ಪಾಸನ್ನು ಜಾಸ್ತಿ ಮಾಡಲ್ಲ ಅಂತ. ಬಟ್ ಹಿಂದಿನ ವರ್ಷ ನೀವು ಸುಮಾರು 75 ರೂಪಾಯಿಂದ 80 ರೂಪಾಯಿಷ್ಟು ಬಸ್ ಪಾಸನ್ನು ಜಾಸ್ತಿ ಮಾಡಿದ್ದೀರಾ. ಸೊ ಅದನ್ನು ರಿಯಂಬರ್ಸ್ ಮಾಡಿದ್ರೆ ನಿಮ್ಮ ಮಾತು ಉಳಿಸ್ಕೊತೀರಾ ಅಂತ ಒಂದು ನಂಬಿಕೆ ನಾವು ಇಟ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ಕಾಲೇಜಲ್ಲಿ LLDL ಕಾರ್ಯಕ್ರಮ ABVP ಮತ್ತು ಸರ್ಕಾರ ಮಾಡುತ್ತೆ ಅಂತಾಗಿತ್ತು. ಅದು ಕೇವಲ ಒಂದು 5-6 ಕಾಲೇಜಲ್ಲಿ ಆಗ್ಬಿಟ್ಟು ನಿಂತುಬಿಟ್ಟಿದೆ. ಅದನ್ನು ಮುಂದುವರಿಸ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಭಾಳ ಯೂಸ್ ಆಗುತ್ತೆ ಸರ್. ಓಕೆ ಫೈನ್. ವಿಜಯನಗರಿಂದ ಜಯನಗರ 9 ಬ್ಲಾಕ್ ತನಕ ಹೋಗೋವಂಥ ಬಸ್ ರೂಟು 60A. ಆ ಬಸ್ ರೂಟಲ್ಲಿ ಸಾಕಷ್ಟು ನೇತಾಡು ಹೋಗೋವಂಥ ಜನಗಳು ಸಾಮಾನ್ಯ. ಅಲ್ಲಿ ಇಡೀ ನಮ್ಮ ಆ ರೂಟಲ್ಲಿ ಬರೋದು ಸಾಕಷ್ಟು ಒಂದು 15ರಿಂದ 20 ಕಾಲೇಜ್ ರೂಟ್ ಬರ್ತದೆ. ಅದು ಆ ರೂಟ್ಗೆ ಇನ್ನಷ್ಟು ಬಸ್ಗಳು ಹೆಚ್ಚಾಕಿ ಅದನ್ನು ಇನ್ನು ಸ್ವಲ್ಪ ಇದು ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಒಂದು ಮನವಿ ಕೇಳ್ಕೊತಿದ್ದೀನಿ. ಎಸ್ ಸರ್ ಫೈನ್. ನೆಕ್ಸ್ಟ್ ಸಾರಿಗೆ ಸಚಿವರು ನಮ್ಮ ಏರಿಯಾದಲ್ಲಿ ಇರೋದು ಬಿಟ್ಟರೆ ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಸವಲತ್ತಿಲ್ಲ. ಯಾಕೆಂತಂದರೆ ಬೆಂಗಳೂರು ದಕ್ಷಿಣದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ರಾತ್ರಿ ನಾವೇನಾದರೂ KSRTC ಬಸ್ಸಲ್ಲಿ 10:30 ಮೇಲ್ಪಟ್ಟು ಬಸ್ ಇಳಿದು ಬಂದರೆ ನಾವು ನಮ್ಮ ಏರಿಯಾಗೆ ಬರಬೇಕಂದ್ರೆ ನೀವು ಯಾವುದು ಬನ್ನೇರುಘಟ್ಟ ರೋಡ್ಗೂ ಬಸ್ ಇರೋದಿಲ್ಲ, ಕನಕಪುರ ರೋಡ್ಗೂ ಬಸ್ ಇರೋದಿಲ್ಲ, ಮತ್ತು ಜಯನಗರ ಸುತ್ತಮುತ್ತ BTM ಲೇಔಟ್ ಆಗಲಿ JP ನಗರ ಆಗಲಿ ಎಲ್ಲೂ ಬಸ್ ಇರೋದಿಲ್ಲ. ಅದೇ ರೀತಿಯಲ್ಲಿ ನೀವು ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ ಮೈಸೂರಿಂದ ಬರೋ ಟ್ರೈನ್ ಆಗಲಿ, ಇಲ್ಲ ಬೇರೆ ಹುಬ್ಬಳ್ಳಿಯಿಂದ ಬರೋ ಟ್ರೈನ್ ಆಗಲಿ, ಇಲ್ಲ ನಮ್ಮ ಯಶವಂತಪುರದಿಂದ ಬರೋಂಥ ಟ್ರೈನ್ ಆಗಲಿ, ಅಲ್ಲಿಂದ ನಾವು ಜಯನಗರಕ್ಕೆ ಬರಬೇಕಂತಂದರೆ ಯಾವ ರೀತಿಯಲ್ಲಿ ಬರಬೇಕು ಅಂತೇಳಿ ಸಾರಿಗೆ ಸಚಿವರು ತಾವು ಉತ್ತರ ಕೊಡಬೇಕು. ಓಕೆ ಫೈನ್. ನೆಕ್ಸ್ಟ್ ರಾತ್ರಿ 10 ಗಂಟೆ ಮೇಲೆ KSRTC ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ರೆ ನಮಗೆ ಎಲ್ಲ ಬರೀ ಡಬ್ಬ ಗಾಡಿಗಳು ನಿಂತಿರುತ್ತೆ. ಒಂದೊಂದು ಎಲ್ಲ ಊರಿಗೂ ಒಂದೊಂದು ಗಾಡಿ ಐರಾವತ ಬಿಟ್ಬಿಟ್ರೆ ಅದಾದ ನಂತರ ಬರೀ ಡಬ್ಬ ಗಾಡಿಗಳು. ಆ ಗಾಡಿಗಳಲ್ಲಿ ಕುತ್ಕೊಂಡ್ರೆ ನೀವು ನಿದ್ದೆನೂ ಮಾಡೋಕ್ಕಾಗಲ್ಲ. ಈ ಕಡೆ ಸರಿಯಾಗಿ ಮೈಕೈ ಎಲ್ಲ ಬೆಳಗ್ಗೆ ಅಲ್ಲಿ ಹೋಗಿ ಇಳಿಯೋವಷ್ಟರೊಳಗಡೆ ನಾವೆಲ್ಲ ಕಲರ್ ಫುಲ್ ಚೇಂಜ್ ಆಗ್ಬಿಟ್ಟಿರ್ತೀವಿ. ಇಲ್ಲ, ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರವಾಗಿರಬೇಕು ಅಂತ ಹೇಳಿ ಸರ್ ಮುದುಕರಾಗಿ ಹೋಗ್ಬಿಟ್ಟಿರ್ತೀವಿ. ಮತ್ತಿಕೆರೆಯಿಂದ ಮಲ್ಲೇಶ್ವರಂ 8th ಕ್ರಾಸ್ವರೆಗೂ ಕೂಡ ಒಂದೇ ಒಂದು ಬಸ್ ಸ್ಟಾಪ್ ಇಲ್ಲ. ಅಲ್ಲಿಂದ ಬರ್ತಾ ಒಂದು ಬಸ್ ಸ್ಟಾಪು ಇಲ್ಲ. ಹೆಂಗಸರಿಗೆ ಮಳೆ ಬಂದರೆ ಬಿಸಿಲು ಬಂದರೆ ತುಂಬಾ ತೊಂದರೆ ಆಗ್ತದೆ. ಮತ್ತು ಯಶವಂತಪುರ ಬಸ್ ಸ್ಟಾಪಲ್ಲಿ ಅಲ್ಲಿ ಹೊಸದಾಗಿ ಕಟ್ಟಿರೋ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಅಲ್ಲಿ ಬಸ್ಗಳು ಬರ್ತವೆ ಹೊರಗಡೆಯಿಂದ ಬಂದು ಎಲ್ಲ ಮೇಯ್ನ್ ರೋಡಲ್ಲೇ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ IT ಸಿಟಿಲಿ IT ಬಸ್ಗಳು ಬಿಟ್ಟಿದ್ದಾರೆ. ಆದರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹಳ್ಳಿಗಳಿಗೆ ಬಸ್ಸೇ ಇಲ್ಲ ಮತ್ತು ರೋಡ್ ಇಲ್ಲ. ಅಲ್ಲೆಲ್ಲ ಒಂದೇ ಪ್ರೈವೇಟ್ ಬಸ್ದೇ ಎಲ್ಲ ದರ್ಬಾರು. ಅಲ್ಲೇನಂದ ಒಂದು ಬಸ್ ಮೇಲೆ 100 ಜನ ಎಲ್ಲ ಕೆಳಗಡೆ ಮತ್ತು ಡೋರಲ್ಲಿ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಬಳ್ಳಾರಿಲಿ ಮೊನ್ನೆ ತಾನೇ ವಿಷಯ ಆಯಿತು, ಪ್ರೈವೇಟ್ ಬಸ್ದೇ ಎಲ್ಲ ಇದಾಗಿ
ಪ್ರೈವೇಟ್ ಬಸ್ ಅವರೇ ಎಲ್ಲ ಇದಾಗ್ತದೆ. ಅಲ್ಲಿ ಯಾಕೆ ಸರ್ ನೀವು ಬಸ್ಗಳ ವ್ಯವಸ್ಥೆ ಮಾಡಿಲ್ಲ ನೀವು? ಓಕೆ ಓಕೆ, ನೆಕ್ಸ್ಟ್ ತಾವು ದಯವಿಟ್ಟು ಇದನ್ನು ಗಮನಿಸಬೇಕು. ಸಾರಥಿ ಅಂಥೇಳಿ ತಮ್ಮಲ್ಲಿ ವ್ಯಾನ್ ಏನು ಬರ್ತದೆ ಬಸ್ಗಳ ಹಿಂದೆ, ಅವರು ಈ ಕಂಡಕ್ಟರ್ ಡ್ರೈವರ್ಸ್ಗೆ ಲಾಸ್ಟ್ ಮಂತ್ ನಾನು ಯಾವುದೋ ಒಂದು ರೂಟಲ್ಲಿ ಹೋದೆ. ಅಲ್ಲಿ ರೂಟಲ್ಲಿ ಹೋದಾಗ ಅಲ್ಲೇನಾಯಿತು ಅಂತಂದರೆ ರೂಟ್ ಸರಿ ಇಲ್ಲ, ರೋಡ್ ಸರಿ ಇಲ್ಲದೆ ಪಾಪ ಅವರು 2 ಅವರು ಲೇಟ್ ಆಗಿದ್ದಕ್ಕೆ ಅವ್ರು ಚಾರ್ಜ್ ಶೀಟ್ ಕೊಟ್ಟು ಅವ್ರಿಗೆ ಇದು ಪನಿಷ್ಮೆಂಟ್, ಇದು ದೊಡ್ಡ ಪನಿಷ್ಮೆಂಟ್ ಆಗಿದೆ. ಆದ್ದರಿಂದ ದಯವಿಟ್ಟು ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಸರ್ ಸರಿ ಇಲ್ಲ, ನಾವು ಪಬ್ಲಿಕ್ ನೋಡ್ತಾ ಇದ್ದೀವಿ ಮೇಡಮ್. ಪಬ್ಲಿಕ್ ಸಾರಥಿಯನ್ನ ಸಿನಿಮಾ ತೆಗೆದವ್ರಿಗೆ ಪನಿಷ್ಮೆಂಟ್ ಆಗಿದೆ, ಇನ್ನ ಬಸ್ನವ್ರಿಗೆ ಪನಿಷ್ಮೆಂಟ್ ಆಗೋದು ಯಾವ ದೊಡ್ಡ ವಿಚಾರ ಅಲ್ಲ ಸರ್. ಅವ್ರಿಗೂ ಜೀವನ ಅಂತ ಇರುತ್ತಲ್ಲ, ಅವ್ರಿಗೆ ಚಾರ್ಜ್ ಶೀಟ್ ಕೊಟ್ರೆ ಏನ್ ಮಾಡ್ತೀರಾ? ಓಕೆ ಪ್ಲೀಸ್, ನೆಕ್ಸ್ಟ್. ನಮ್ಮ ಕ್ವೆಶನ್ ಏನಂದರೆ, ಅಲ್ಲಿ ಆ್ಯಕ್ಚುಲಿ ಅದು ಹೆಣ್ಣು ಡಿಪೋ, ಹೇಳ್ಕೊಳಕ್ಕೆ ಮಾತ್ರ ಡಿಪೋ ಅಂತ ಇರೋದು. 100 ಬಸ್ಗಳು ನಿಂತಿರುತ್ತೆ. ನಮಗೆ ಬೇಕಾದ ಟೈಮಲ್ಲಿ ಯಾವ ಬಸ್ಗಳೂ ಅಲ್ಲಿಂದ ಮೂವ್ ಆಗಲ್ಲ. ನಾವು ತುಂಬ ಸಲ ಹೋಗಿ ಡಿಪೋ ಮ್ಯಾನೇಜರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ನಮಗೆ ಕಾಲೇಜ್ ಸ್ಟಾರ್ಟ್ ಆಗೋದು 8 o'clock ಮೆಜೆಸ್ಟಿಕ್ ಹೋಗೋಕ್ಕೆ 2 ರಿಂದ 3 ಬಸ್ಗಳು ಬರ್ತವೆ ಹೊರತು 1 ಬಸ್ಗಳು ಬರಲ್ಲ. ಕಾಲೇಜವ್ರಿಗೇ ಒಂದು ಪ್ರಾಬ್ಲಮ್ ಆಗಿದೆ. ನಾವು ಬಸ್ಗಳನ್ನ ಬಿಡೋ ಟೈಮಿಗೆ ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಅಥವಾ ಕಾಲೇಜು ಟೈಮಿಗೆ ಬಸ್ಗಳನ್ನ ಬಿಡ್ತಾರೋ ಇಲ್ವೋ, ಬಿಕಾಸ್ ಡೈಲಿ ಒಂದೇ ಕಂಪ್ಲೇಂಟು, ಸರ್ ಬಸ್ ಮಿಸ್ ಆಯಿತು, ನಾನು ಅದಕ್ಕೆ ಕಾಲೇಜಿಗೆ ಬರೋಕ್ಕಾಗ್ತಿಲ್ಲ ಟೈಮ್ಗೆ ಅಂತ. ನೆಕ್ಸ್ಟ್, ನಿಮ್ಮ ಸಾರಿಗೆ ಇಲಾಖೆಯ ಒಂದು ದಿನದ ಆದಾಯ 5,90,00,000 ಇದೆ. ತಿಂಗಳ ಆದಾಯ 177 ಕೋಟಿ ಇದೆ. ವರ್ಷದ ಆದಾಯ 2,124 ಕೋಟಿ ಇದೆ. ಇದೆಲ್ಲ ಆದರೂ ವರ್ಷದ ಅಂತ್ಯದಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ KSRTC ಲಾಸಲ್ಲಿ ಹೇಗಿರುತ್ತೆ? ಮೊದಲನೇದಾಗಿ ನಿಮ್ಮ ಖರ್ಚು ವೆಚ್ಚ ನಿಮ್ಮ JM ನರ್ಮಿಂದ ನಿಮಗೆ ಬಂದಿರೋ ದುಡ್ಡಿಂದ ಇವತ್ತು ಒಳ್ಳೆ ಕಲರ್ ಬಸ್ ಹಾಕ್ಬಿಟ್ಟು ಇವತ್ತು ನೀವು ಯಶಸ್ವಿ ಸಾರಿಗೆ ಮಂತ್ರಿ ಅಂತ ಅನ್ನಿಸ್ಕೊಂಡಿದ್ದೀರಿ. ನರ್ಮ ಯೋಜನೆಯಲ್ಲಿ ನಿಮಗೆ ದುಡ್ಡು ರಿಲೀಸ್ ಆಗಲಿಲ್ಲ ಅಂದರೆ ನೀವು ವಿಫಲ ಸಾರಿಗೆ ಮಂತ್ರಿ ಆಗ್ಬಿಡ್ತಿದ್ದೀರಿ ಅಂತ ನನ್ನ ಅನಿಸಿಕೆ. ಆ ನರ್ಮ ಯೋಜನೆಯಿಂದ ಮಾತ್ರ ಇವತ್ತು ನೀವು ಕಲರ್ಫುಲ್ ರಾಜಕಾರಣಿಯಾಗಿದ್ದೀರಿ ಅಂತ ನನ್ನ ಅನಿಸಿಕೆ ಇದೆ. ನೋಡಿ ಸರ್, ನರ್ಮಿಂದ ದುಡ್ಡು ಬರ್ತಿದ್ರು ಅಶೋಕ್ ಅವ್ರು ನರಮ್ ಆಗಲ್ಲ, ಇದು ಜ್ಞಾಪಕ ಇರಲಿ ನಿಮಗೆ. ಅದು ವೆರಿ ಲೆಸ್ ಅಮೌಂಟ್ ನರ್ಮಿಂದ ಬಂದಿರೋದು. ಜಸ್ಟ್ ಓಕೆ, ಯಾಕೆ ಹೇಳ್ತೀನಿ ಇದ್ರೆ ಹಿಂದೆ PGR ಸಿಂಧೆ ಅವರು ಸಾರಿಗೆ ಮಂತ್ರಿ ಆದಾಗಲೂ ಕೂಡ ಬ್ಲೂ ಲೈನ್ಸ್ ಅಂತ ಬಿಟ್ಟರು, ಅವರು ಕೂಡ ಯಶಸ್ವಿ ಆಗಿದ್ರು ಅದರಲ್ಲಿ. ಅವತ್ತಿನ ದಿನ ಈ ನರ್ಮ ಯೋಜನೆಯಲ್ಲಿ ಇಷ್ಟು ಹಣ ಕೂಡ ಬರ್ತಿರ್ಲಿಲ್ಲ. ಇವತ್ತು ನಿಮ್ಗೆ ಅತ್ಯಧಿಕವಾಗಿ ಬರ್ತಾ ಇದೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀರಿ, ಇಲ್ಲ ಅಂತಲ್ಲ, ನಾನು ಹೇಳ್ತಾ ಇಲ್ಲ. ಅದರಿಂದ ನೀವು ಯಶಸ್ವಿ ಸಾರಿಗೆ ಮಂತ್ರಿ ಆಗಿದ್ದೀರಿ ಅಂತ ನನ್ನ ಅನಿಸಿಕೆ. ಅಲ್ಲ, ಬೇರೆ ಯಾವ ರಾಜ್ಯದವ್ರು ನರ್ಮ ದುಡ್ಡು ತಗೊಂಡಿದ್ದಾರೆ? ಪ್ರತಿಯೊಬ್ಬರಿಗೂ ಇರುತ್ತೆ. ತಗೊಂಡಿಲ್ಲ, ಯಾರು ತಗೊಂಡಿಲ್ಲ. ಯಾರು ಯಾವ ರಾಜ್ಯದವರು ತಗೊಳಕ್ಕಾಗಿಲ್ಲ ನಮ್ಮ. ಹೌದಾ? ಆಮೇಲೆ ನರ್ಮ 1 ನಿಮಿಷ ರೀ ಸರ್, ದಯವಿಟ್ಟು ಸರ್ ಓಕೆ ಸರ್ 1 ನಿಮಿಷ. ನರ್ಮ ಯೋಜನೆ ಅಡಿ ಇಡೀ ರಾಜ್ಯಕ್ಕೆ 63 ಪ್ರಾಜೆಕ್ಟು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಬೆಂಗಳೂರು ಸಿಟಿಗೆ 53 ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಈ 53 ಪ್ರಾಜೆಕ್ಟಲ್ಲಿ ನಿಮಗೆ ಜ್ಞಾಪಕ ಇರೋ ಹಂಗೆ ಉಪಯೋಗಕ್ಕೆ ಬಂದಿರೋ ಅಂಥದ್ದು ಜನಕ್ಕೆ ಯಾವ ಪ್ರಾಜೆಕ್ಟ್ ಇದೆ? ಹೆಮ್ಮೆಯಿಂದ ನೀವು ಒಂದು 10 ಪ್ರಾಜೆಕ್ಟ್ ಬಗ್ಗೆ ಹೇಳ್ಬೋದು. ಫೈನ್ ಸರ್, ನೆಕ್ಸ್ಟ್. ಈಗ ಮಾರ್ಕೋ ಪೋಲೋ ಬಸ್ಸನ್ನು ಬಿಟ್ಟಿದ್ದೀರಾ, ದಯವಿಟ್ಟು ಅದರಿಂದ ತಾವೇನಾರು ಒಂದಿನ ಹೋದರೆ ನಿಮ್ಮ ವೈಟ್ ಬಟ್ಟೆ ಕೆಂಪಾಗ್ಬಿಡುತ್ತೆ. ದಯವಿಟ್ಟು ಮಾರ್ಕೋ ಪೋಲೋ ಬಸ್ಸನ್ನು ಸ್ಟಾಪ್ ಮಾಡಿ ಓಲೋ ಬಸ್ನೇ ಕಂಟಿನ್ಯೂ ಮಾಡಿ, ಮಾರ್ಕೋ ಪೋಲೋನ ನಿಲ್ಲಿಸಿ ದಯವಿಟ್ಟು. ಓಕೆ, ಫೈನ್. ಮನುಷ್ಯನ ಎಂಟ್ರಿ ಇಲ್ದೇನೆ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ಸನ್ನು, ಅಂದರೆ ಸೆನ್ಸರ್ ಮುಖಾಂತರನೇ ಇವತ್ತು ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀರಿ. ಈಗಾಗಲೇ ಜಾರಿಗೆ ಇದೆ. ಯಾರು ಸ್ಟೂಡೆಂಟ್ಸ್ ಬರ್ತಾರೆ ಅವ್ರನ್ನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡಿದ್ರೆ ಪನಿಷ್ಮೆಂಟ್ ಆಗ್ತೈತೆ ಅಂತ ಸರ್ಕ್ಯುಲರ್ ಕಳಿಸಿದ್ವಿ. ನೀವು ಬಸ್ ಒಂದೇ ನಿಮಿಷ ಬಸ್ ಹಾಕು ಅಂತ ಅಲ್ಲ,